ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಡಮ್ ಕಾಲರ್ಸ್ ಇದ್ದಾರೆ, ಮಾತಾಡೋಣ. ಹಲೋ 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 ನಮಸ್ಕಾರ. ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್ ನಾವು ಶ್ವೇತಾ ಅಂತ ದಾವಣಗೆರೆಯಿಂದ. ಸರಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮನೆಯವರು, ನಮ್ಮ ಯಜಮಾನ್ರು. ಓಕೆ. 29 ಹಾ 6/83. 83. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 2:45 ಮಧ್ಯಾಹ್ನನಾ? ರಾತ್ರಿ ಮ್ಯಾಮ್. ಓಕೆ, 2:45 AM. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್ ಮಕರ ರಾಶಿ ಶ್ರವಣ ನಕ್ಷತ್ರ ಬರುತ್ತೆ. ಅವ್ರದ್ದು ಧನಿಷ್ಠ ಇದೆ ಮ್ಯಾಮ್. ನೀವು ಕೊಟ್ಟಿರೋ ಟೈಮ್ ರಾತ್ರಿ 2:45 ಅಂದರೆ AM ಬರುತ್ತೆ, ಬೆಳಗ್ಗೆ. ಹಲೋ. ಟೈಮಿಂಗ್ಸ್ 2:45. ಓ ಮೇಡಮ್ 2:25 ಅಂತೆ ಮ್ಯಾಮ್. 2:25 ರಾತ್ರಿ ಅಲ್ವಾ? ರಾತ್ರಿ. ಮಕರ ರಾಶಿ ಶ್ರವಣ ನಕ್ಷತ್ರ ಬರುತ್ತೆ. ಹಲೋ. ಮೇಷ ಲಗ್ನ ಬರುತ್ತೆ. ನಿಮ್ಮ ಪ್ರಶ್ನೆ? ಮ್ಯಾಮ್ ಅವ್ರು ನಿಮ್ಮ ಪ್ರಶ್ನೆ ಏನು ಮೇಡಮ್? ಹಲೋ. ಓಕೆ, ಕರೆ ಕಟ್ ಆಗಿದೆ. ಲೈನ್ ಸಿಕ್ಕಾಗ ಕರೆಕ್ಟಾಗಿ ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಕೇಳಿ. ಸಮಯಾವಕಾಶನೂ ಕಡಿಮೆ ಇರುತ್ತೆ, ಕಾಲ್ ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ ಮತ್ತೊಬ್ರು ಕಾಲರ್ ಇದ್ದಾರೆ ಮೇಡಮ್. ಹಲೋ ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ಲಕ್ಷ್ಮೀದೇವಮ್ಮ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಅಮ್ಮಪ್ಪನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಹೇಳಿ. 13. ಹಾ 13. ಓಕೆ ಓಕೆ, ನೆಕ್ಸ್ಟ್ ಹೇಳಿ. 7 ಓಕೆ 2017. 2017. ಮಧ್ಯಾಹ್ನ ಟೈಮು 3:30 ಮೇಡಮ್. ಯಾವಾಗ? 3:30. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ವಿದ್ಯಾದಲ್ಲಿ ಲೋ ಇದ್ದಾನೆ ಮೇಡಮ್. ನಮಸ್ಕಾರ. ಕುಂಭರಾಶಿ ಶತಭಿಷ ನಕ್ಷತ್ರ. ಪ್ರಶ್ನೆ ಹೇಳಿ ಮೇಡಮ್. ಸ್ವಲ್ಪ ಓದೋದ್ರಲ್ಲಿ ಲೋ ಇದ್ದಾನೆ ಮೇಡಮ್. ಅವನು ಸ್ವಲ್ಪ ತೀಟೆ ಜಾಸ್ತಿ, ಸರಿಯಾಗಿ ಓದಲ್ಲ. ಅವ್ನಿಗೆ ಏನಾದ್ರು ಶಾಂತಿ ಏನಾದ್ರು ಮಾಡ್ಬೇಕಾ ಅಂತ ಕೇಳ್ಬೇಕಾಯ್ತು ಮೇಡಮ್. ಶಾಂತಿ ಅಂತ ಏನಿಲ್ಲ, ಯಾಕಂದ್ರೆ ಅವ್ರಿಗೆ ನಡೀತಾ ಇರೋ ಟೈಮು 23ರಿಂದ 39 ಗುರುದಶ ನಡೀತಾ ಇದೆ. ಆದರೆ ಗುರು ಬಂದು ಅವ್ರಿಗೆ 2ನೇ ಮನೆಯವನಾಗಿರ್ತಾನೆ, 5ನೇ ಮನೆಯವನಾಗಿ, ಅದೇ ರೀತಿ 5ನೇ ಮನೆಯವನು ಕೂಡ ಆಗಿರ್ತಾನೆ. ಅವನು ಅವ್ನಿಗೆ ಲಾಭಸ್ಥಾನದಲ್ಲಿದ್ದಾನೆ. ಬಟ್ ಇವಾಗ ಲಗ್ನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಸ್ಲೋ ಇರ್ತಾರೆ. ಅಂದರೆ ಇವ್ರನ್ನ ಸ್ವಲ್ಪ ಪುಷ್ ಮಾಡಬೇಕು, ಯಾವುದಕ್ಕಾದ್ರೂ ಬಲವಂತ ಮಾಡಬೇಕು. ಈಸಿಯಾಗಿ ಅವರೇ ಹೋಗಿ ಕುತ್ಕೊಳ್ಳೋದು, ಅವರೇ ಹೋಗಿ ಓದೋದು ಅದೆಲ್ಲ ಮಾಡೋದಿಲ್ಲ. ಎಕ್ಸಾಮ್ ಟೈಮ್ ಬಂದಾಗ ತುಂಬ ಅವ್ರಿಗೆ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ಕೊಟ್ಟು ಕೊಟ್ಟು ಕಳಿಸ್ಬೇಕು. ಅಂದರೆ ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ ಇವ್ರಿಗೆ. ಹಾಗಾಗಿ ಸೊ ಇವ್ರಿಗೆ ಏನಪ್ಪ ಅಂತಂದರೆ, ನಮ್ಮಲ್ಲಿ ಒಂದು ಎಜುಕೇಷನ್ ಸ್ಟೋನ್ ಕೊಡ್ತೀವಿ, ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ದಿನ ಒಂದು ಸತಿ ಇವ್ರಿಗೆ ಎಲ್ಲ ಒಂದು ಕಡೆ ನೋಡಿ, ತುಳಸಿ ಅಥವಾ ಒಂದು ಇದು ಬ್ರಾಹ್ಮಿ ಅಂತ ಒಂದು ಸೊಪ್ಪು ಬರುತ್ತೆ, ಒಂದು ಸೊಪ್ಪಿನ ಒಂದು ಗಿಡ ಇರುತ್ತೆ. ಅದನ್ನು ಒಂದೊಂದು ಎಲೆ ತಂದು ಅವ್ರಿಗೆ ತಿನ್ನಿಸಿ, ಅಥವಾ ಅದನ್ನು ಒಂದು ಪೌಡ್ರು ಮಾಡಿ ಇಟ್ಕೊಂಡು ಡೈಲಿ ಅದನ್ನು ಕೊಡ್ತಾ ಬಂದರೆ ಒಂದು ಸ್ಪೂನು ತುಂಬ ಮೈಂಡು ಚುರುಕಾಗುತ್ತೆ ಮತ್ತು ನಾಲ್ಗೆ ಕೂಡ ಚುರುಕಾಗುತ್ತೆ. ಹಾಗಾಗಿ ಇದು ಎಲ್ಲ ಮಕ್ಳಿಗೂ ಅನ್ವಯಿಸುತ್ತೆ. ಬಟ್ ಮೆಮೊರಿ ಪವರು ತುಂಬ ಶಾರ್ಪಾಗಿರ್ತಾರೆ. ಅದರ ಜೊತೆ ನಮ್ಮ ಎಜುಕೇಷನ್ ಸ್ಟೋನ್ ಒಂದು ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ, ಶಾರ್ಪ್ ಆಗ್ತಾರೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ಮೇಡಮ್, ಭಾಗ್ಯ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗಳ ಬಗ್ಗೆ 10/4/2000. 10/4/2000. ಹುಟ್ಟಿದ ಟೈಮು? ಅವ್ರು ಸಾಯಂಕಾಲ 5:55. ಸಂಜೆ 5:55. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಮಗಳು MD ಮಾಡ್ಬೇಕಂತ ಮೇಡಮ್, ಆಗುತ್ತಾ ಅಂತ. ಮೇಡಮ್ ಮಿಥುನ ರಾಶಿದ ಆರಿದ್ರ ನಕ್ಷತ್ರ ಬರುತ್ತೆ ಮೇಡಮ್ ನಿಮ್ಮ ಮಗಳದು. ಮೇಡಮ್ ಕರೆಕ್ಟ್. ಹಾಂ, ಸೊ ಅವ್ರಿಗೆ ನಡೀತಿರೋ ಟೈಮ್ ಬಂದು ಇವಾಗ 2025ರಿಂದ 2044 ಶನಿದಶೆ ನಡೀತಾ ಇದೆ. ಬಟ್ ಅವ್ರಿಗೆ ಲಗ್ನ ಬಂದು ಇವ್ರದ್ದು ಕನ್ಯಾ ಲಗ್ನ ಬರುತ್ತೆ. ಲಗ್ನಾಧಿಪತಿ ಬುಧ ಬಂದು ಇವ್ರಿಗೆ ಸಪ್ತಮದಲ್ಲಿ ಇರ್ತಾರೆ. ಇವರು ಗೌರ್ಮೆಂಟ್ ಕೆಲಸನೇ ಇವ್ರಿಗೆ ಸಿಕ್ಕುತ್ತೆ ಅಂತ ಹೇಳ್ಬೋದು. ಇವ್ರ ಜಾತಕ ತುಂಬ ಚೆನ್ನಾಗಿದೆ, ಗೌರ್ಮೆಂಟ್ ಕೆಲಸ ಸಿಕ್ಬೋದು. ಆದರೆ ಇವರ ಜಾತಕದಲ್ಲಿ ಗುರು ಕೆಟ್ಟಿದ್ದಾನೆ. ಗುರು ಮತ್ತು
ಈಗ ಏನು ನಡೀತಾ ಇದೆ ಶನಿ ಕೆಟ್ಟಿದ್ದಾನೆ ಮತ್ತು ಕುಜಾನು ಕೆಟ್ಟಿದ್ದಾನೆ. ಈ 3 ಗ್ರಹಕ್ಕೆ ಸಂಬಂಧಪಟ್ಟ ಕೆಲವೊಂದು ಸ್ಟೋನು ಕ್ರಿಸ್ಟಲ್ ಯೂಸ್ ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಅದನ್ನು ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅವರು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸೀಟ್ MD ಮಾಡಬೇಕು ಅಂತಿದ್ದಾರೆ, ಅದೆಲ್ಲವೂ ಕೂಡ ನೆರವೇರುತ್ತೆ. ಗುರುನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಅಂದರೆ ಗುರು ಶಾಂತಿ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಸ್ಟೋನ್ ಕೊಡ್ತೀನಿ, ಅದನ್ನು ಮನೇಲಿ ಇಟ್ಕೊಳ್ಳಿ, ಒಳ್ಳೇದಾಗತ್ತೆ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ. ನಮಸ್ಕಾರ, ಸೌತಿಂದ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 14/10/91. 14/10/91. ಟೈಮು ಬೆಳಗ್ಗೆ 6:15. ಬೆಳಗ್ಗೆ 6:15. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಮೇಡಮ್. ಅದೇ ಮಗಂದು ಸ್ವಲ್ಪ ಜಾಬ್, ಆಮೇಲೆ ಮದ್ವೆದು. ನೋಡಿ, ನಿಮ್ಮ ಮಗನದು ಮೂಲ ನಕ್ಷತ್ರ ಧನುರ್ ರಾಶಿ ಬರುತ್ತೆ. ಏನ್ ಪ್ರಶ್ನೆ ಅಂದ್ರಿ? ಮದುವೆ ಬಗ್ಗೆ, ಆಮೇಲೆ ಜಾಬ್ ಬಗ್ಗೆ. ಇವಾಗ ಜಾಬ್ ಆಗಿಲ್ವಾ? ಇನ್ನ ಜಾಬ್ ಆಗಿಲ್ಲ. ಜಾಬ್ ಈಗ ಬರೋದಿತ್ತು, ಇನ್ನ ಬಂದಿಲ್ಲ. ಹೌದಾ? ಸೊ ಫಸ್ಟ್ ಜಾಬ್ಗೆ ಟ್ರೈ ಮಾಡಿ. ನಿಮ್ಮ ಮಗನಿಗೆ ಶುಕ್ರ ಮತ್ತು ಗುರು ಗ್ರಹ ಕೆಟ್ಟಿದ್ದಾರೆ. ಶುಕ್ರ ಮತ್ತು ಗುರು ವ್ಯಯಸ್ಥಾನದಲ್ಲಿರ್ತಾರೆ. ಮದುವೆ ಅಂತ ಬಂದಾಗ ನೋಡಿ, ಸಪ್ತಮಾಧಿಪತಿ ಗುರು ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ ಮದುವೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಮದುವೆ ಜೀವನ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಜಾಬ್ ಅಂತ ಬಂದಾಗ ಬುಧ ಮತ್ತು ಕುಜ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, ಜಾಬ್ಗೆ 10ನೇ ಮನೆಯಲ್ಲಿ ಕೇತು ಇರ್ತಾರೆ. ಕೇತು 10ನೇ ಮನೇಲಿ ಇರೋದ್ರಿಂದ ಖಂಡಿತವಾಗ್ಲೂ ಕೇತುಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿ ಖಂಡಿತ ಜಾಬ್ ಆಗುತ್ತೆ. ಜೊತೆಗೆ ತುಂಬ ಗಣಪತಿ ಟೆಂಪಲ್ನ ವಿಸಿಟ್ ಮಾಡೋಕ್ಕೆ ಹೇಳಿ. ನಿಮ್ಮ ಮನೆಯಲ್ಲಿ ಗರಿಕೆಯನ್ನು ಇಟ್ಟು ಅತಿ ಹೆಚ್ಚು ನೀವು ಮಂಗಳವಾರ ಪೂಜೆ ಮಾಡಿದ್ರೆ ನಿಮ್ಮ ಮಗನಿಗೆ ಬೇಗ ಕೆಲಸ ಸಿಕ್ಕತ್ತೆ.